ಏನಜ್ಜಿ ಇವತ್ತೇ ಬರ್ತಾರ ಅಥವಾ ಇನ್ನೊಂದೆರಡು ದಿನ ಬಿಟ್ಕೊಂಡು ಬಂದಾರ? ಲವ್ ನಿನ್ಗೆ ಆವಾಗಲೇ ಹೇಳಿಲ್ವಲ್ಲ, ಎಷ್ಟಲ್ಲಿಲ್ಲ ಹೇಳೋದು. ಹುಸಿ ಬಾಯಿ ಮುಚ್ಕೊಂಡು ಸೊಟ್ಟಕ್ಕೆ ತಗೋ. ನೋಡ್ದ ನೀನಿನ ಇಲ್ಲ ನಿಂತ್ಕೊಳ್ಳೋದಾದ್ರೆ ನಿಂತ್ಕೋ, ಇಲ್ಲ ಒಂದು ಸುಮ್ಮನೆ ನಿಂತ್ಕೊಳ್ಳೋಕೆ ಏನ್ಲ ತಗೊಂಡಿಯೇ? ಅವಳು ಹೆಂಗೋ ಬಂದೋಬಸ್ತು ಮಾಡಿ ಪೇಪರ್ನ ಈಸ್ಕೊಂಬಂದು ತಗೊಂಬಂದು ಕೊಡ್ತಾವಳೆ. ಅಂಥದ್ರಲ್ಲಿ ಇವನು ನಂದಲ್ಲಿಡ್ಲಿ ನಂದಿಸ ಅನ್ನೋ ಥರ ಮಾಡ್ತಾ ಇದ್ದಾನೆ. ಆಮೇಲೆ ತಂದು ಕೊಡೋರು ತಂದು ಕೊಡಲ್ಲ ಕಣವು. ನೀನು ಹಿಂಗೆ ಆಡ್ತಿರ್ತಾಳೆ, ಆಮೇಲೆ 4 ಎತ್ತು ಕೊಡ್ತೀನಿ. ಸುಮ್ಮನೆ ನಿಂತ್ಕೊಂಡ್ರೆ ಸರಿ. ಅಣ್ಣ ಇನ್ನು ಎಷ್ಟೊತ್ತಣ ನಾವು ಹೋಗಿ ಪಾರ್ಟಿ ಮಾಡಬೇಕಲ್ವಾ, ಅದಕ್ಕೆ ಕೇಳ್ದಪ್ಪ. ಏನೋ ನನ್ನ ಹೆಂಡ್ರು ಬೇರೆ ಬೈತಾಳನು, ಲೇಟಾಗಿ ಹೋದ್ರೆ ತಲೆ ಮೇಲೆ ಮಡಗಿ ನೋಡು ಬಾಂಡ್ಲಿ ಆಗ್ಬಿಟ್ಟಿದ್ದೀನಿ. ನೀನಂತೂ ನೀವು ಮನೇಲಿ ರಾಜನ್ ಥರ ಇದೆಯಾ, ನಾನು ನಮ್ಮ ಮನೇಲಿ ಜವಾನನ್ ಥರ ಇದ್ದೀನಿ. ಅದಕ್ಕೆ ನಾನೇನು ಮಾಡನೆ? ನಿನ್ನೆಂಡ್ರನ್ನ ನೀನು ಬಿಗ್ ಬಸ್ತಾಗೆ ಇಟ್ಕೊಳ್ಳೋಕ್ಕೆ ಏನಿಲ್ಲ ನಿನಗೆ ಪ್ರಾಬ್ಲಮ್ಮು. ಸುಮ್ಮನೆ ನಿಂತ್ಕೊಳ ಹಂಗೆ ಹೋಗಿ ಮಗ, ಚೆನ್ನಾಗಿ ಹೋಗಿ. ಏನು ಹೇಳಲ್ಲ ಈ ಗಂಡು. ಅವನು ಹೊಸಿ ಹಂಗೆಯ. ಏನು ತಪ್ಪು ತಿಳ್ಕೊಬೇಡ ಅಜ್ಜಿ, ಪರವಾಗಿಲ್ಲ ನಿಧಾನಕ್ಕೆ ಬಂದ್ರೂ ಪರವಾಗಿಲ್ಲ. ಹಂಗೇನಿಲ್ಲ ತಗೊಳಪ್ಪ. ಗಂಡ ಹೆಂಡ್ತಿರ್ದು ಇದ್ದಿದ್ದೆ ಗುಸು ಪಿಸು ಅದೆಲ್ಲ ನಮ್ಮ ಹತ್ರ ಹೇಳ್ಕೊಂಡಾರ. ಅವಳು ಬೇರೆ ಎಡ್ ಮೇಡಮ್ ಮಾಡ್ದಂಗೆ ಆಡ್ತಾಳೆ. ಅದಕ್ಕೆ ನಮ್ಮ ಜೀವ ಹಿಂದೆ ಮುಂದೆ ನೋಡ್ತಾನೆ ಆಟೆಯ. ಒಟ್ಟಲ್ಲಿ ನಾವಂತೂ ದುಡ್ಡು ಈಸ್ಕೊಳ್ಳೋದಿಯಾ, ಆಸ್ತಿ ತಗೊಳ್ಳೋದಿಯಾ. ಮತ್ತೆ ಮಗ, ಜಮೀನು ಎಲ್ಲಿ ಸಿಕ್ಕವು ಚೆನ್ನಾಗಿರವು? ನೀರು ಕಡೆ ಇರೋ ನೋಡು ಜಮೀನು ಸಿಗ್ಬೇಕು ನಮಗೆ. ಇಲ್ಲಾಂದ್ರೆ ಭಾಳ ಬೇಜಾರಾಯ್ತೈತೆ ನೋಡು. ಅಮ್ಮ, ಇನ್ನೊಂದು ವಿಚಾರ ಗೊತ್ತಾ? ನಾನೇ ಜಮೀನ ಮಾರಕು ಅಂತಿದ್ದೆ. ನೋಡಿದ್ರೆ ನೀವೇ ತಗೊಳ್ಳಿ. ಅಲ್ಲಂತೂ ಚೆನ್ನಾಗೆ ಫಸಲು ಮಾತ್ರ ಚೆನ್ನಾಗಿ ಬೆಳಿತೈತಿ ನೋಡು. ನೀರಿಗೂ ಬರ ಇಲ್ಲ. ಪಕ್ಕದಲ್ಲೇ ಕೊಳೆ ಹರ್ಕೋ ಹೋಯ್ತದೆ. ನೀನೇನು ತಲೆ ಕೆಡಿಸ್ಕೊಬಿಡ ಕಣಮ್ಮ. ನೀನು ಹಂಗೆ ಇದ್ರೂ ಕಣ್ಣು ಮುಚ್ಕೊಂಡು ನೀಟಿಗೆ ವರ್ಷದ ಕೂಳೆಲ್ಲ ತೆಗೆದುಬಿಡ್ಬೋದು. ಅಯ್ಯೋ ಹಾಳಾದವನೇ, ಅಷ್ಟು ಚೆಂದಾಗಿರೋ ಜಾಗನ ಬಿಟ್ಕೊಡ್ತೀನಿ ಅಂತ ಅವನಲ್ಲ ಇವನು. ಇವನಿಗೇನು ತಲೆಗಿಲೆ ಕೆಟ್ಟಿದ್ದ, ಅಥವಾ ಸ್ವಲ್ಪ ದಿನ ಅವ್ರು ಇಟ್ಕೊಂಡು ಥರ ಕೊಟ್ಬಿಟ್ಟು ಆಮೇಲೆ ಇವನೇ ಕಿತ್ಕೊಳ್ಳೋ ಥರ ಏನಾದರೂ ಪ್ಲ್ಯಾನ್ ಮಾಡ್ತಿದ್ದಾನ? ಏನೋ ಒಟ್ಟು ಬರಬಾರ್ದು ಅಂತೂ ಚೆನ್ನಾಗಿ ಮಾಡ್ತಾನೆ, ಚೆನ್ನಾಗಿ ಗೋಳಿಸ್ತಾನೆ. ಹೌದೇನಪ್ಪ ಮಗ, ನಿಂದ್ಯಾ ಜಮೀನು? ನೀನೇ ಮರಕ್ತಿದ್ಯಾ? ಒಳ್ಳೇದು ನೋಡು. ಎಷ್ಟು ಎಕರೆ ಮರಕ್ತಿದ್ಯಾ? ಅಯ್ಯ ಹಾಳದೋಳೆ, ನಾನು ಇವಾಗ ಕೊಟ್ಟು ಆಮೇಲೆ ಕಿತ್ಕೊಂಬ ಅಂತಿದ್ದೀನಿ. ನಾನು ಅಪ್ಪಿ ಏನಾದರೂ ನಿಮಗೆ ಆ ಜಾಗ ಬರ್ಕೊಟ್ಟಿದ್ದೀನಿ ಏನಂತ ನಮ್ಮ ಅವ್ನು ಗೊತ್ತಾಯ್ತು ಅಂದರೆ ಹುಡುಕೊಂಬಂದು ಎಕಡೆ ಕಿತ್ತೋಗೋ ಮಟ್ಟಿಗೆ ಹೊಡಿತಾಳೆ ನನಗೆ. ಏನಪ್ಪ ಮಾಡೋದು? ಒಂದು 5 ಎಕರೆ ಕೊಡ್ತೀನಿ ಅಂತೀನಿ. ಯಾಕಪ್ಪ ಮಗ ಸುಮ್ಮನೆ ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಲ್ಲ? ಎಷ್ಟು ಎಕರೆ ಮಾಡ್ತಾ ಇದೀಯ ಹೇಳು? ಅದು ಅಜ್ಜಿ, ಅದು ಒಂದು 5 ಎಕರೆ ಮಾಡ್ತಾ ಇದ್ದೀನಿ ನೋಡು. ಮತ್ತೆ ಹೌದೇನ ಮಗ, 5 ಎಕರೆ ಮಾಡ್ತಿದ್ಯಾ? ಒಳ್ಳೇದು. ನೋಡು ಮತ್ತೆ, ನಮ್ಗಂತೂ ಭಾಳ ಖುಷಿ ಆಯ್ತೈತೆ. ಇನ್ನೊಂದು 2 ಎಕರೆ ಮಾರೋದು, ಒಂದು 7 ಎಕರೆ ಆಗಿದ್ರೆ ನೋಡಪ್ಪ, ಖುಷಿಯಿಂದ ಇನ್ನೂ ಖುಷಿಯಾಗಿ ತಗೋಬೋದಿತ್ತು. ಅಣ್ಣ, ನಿನ್ನ ಸರಿಯಾಗಿ ನನ್ನ ತಲೆ ಬೋಳಿಸ್ದಂಗೆ ನನ್ನ ಹೆಂಡತಿ ಈವಮ್ಮ ನಿನ್ನ ತಲೆ ಸರಿಯಾಗಿ ಬೋಳಿಸ್ಬಿಡ್ತಾಳೆ. ಗದ್ದೆ ಅಂತೂ ಒಂದು ಚೂರು ಬಿಟ್ಕೊಡಲ್ಲ. ಬೇಕಾದ್ರೆ ಅಪ್ಪಿ ನೀನೇನಾದ್ರೂ ಪೂರ್ತಿಯಾಗಿ ಬರ್ಕೊಟ್ಟೆ ಅನ್ಕೋ, ಕಾಗೆ ಮುದುಕಿ ಕಾವು ಅಂದ್ಕೊಂಡು ಎಲ್ಲ ನಿನಗೆ ಸ್ವಾಹ ಮಾಡಿಕ್ಬಿಡ್ತಾಳೆ. ಯಾಕಪ್ಪ ಹಿಂಗೆ ದೇವ ನೋಡಿದವ್ರಿಗಿಂತ ಹೆಚ್ಚಾಗಿ ಬಾಯ್ ತಗೊಂಡು ಕೂತ್ಕೊಬಿಟ್ಟೆ? ಅದು ಅಜ್ಜಿ 7 ಎಕರೆ ಅಂದ್ರಲ್ಲ, ನಮ್ಮ ಅವ್ವನ ಬಗ್ಗೆ ನಿಮಗೆ ಗೊತ್ತಲ್ವಾ, ಅಷ್ಟೇ ಸಾಕಲ್ವಾ 5 ಎಕರೆ ನಿಮಗೆ? ನಾ ಸುಮ್ಮನೆ ತಮಾಸೆ ಮಾಡಿದೆ ಕಣಪ್ಪ. 5 ಎಕರೆ ಸಾಕು ನಮಗೆ, ಅದೇ ಸಾಕು. ನಿಮ್ದು ಅಸಲು ಬಡ್ಡಿ ಗಿಡ್ಡಿ ಏನಾಯ್ತೋ ಅದೆಲ್ಲ ನೋಡು ಬೇಗನೆ ಕೊಡ್ತೀವಿ. ನೀನೇನು ತಲೆ ಕೆಡಿಸ್ಕೊಬೇಕಣಪ್ಪ. ಬಿಡ್ತು ಎದುರ್ಕೊಂಡೆ ಬಿಟ್ಟಿದ್ನಲ್ಲಪ್ಪ ಈ ಮುದುಕಿ ಹಿಂಗೆ ಹೇಳಿದ ತಕ್ಷಣ. ಅಜ್ಜಿಯೋ, ನೀನು ಬಲೆ ತಮಾಸೆ ಮಾಡ್ತೀಯ ಬಿಡು. ನಮ್ಮಂಗೆ ಚಿಕ್ಕ ಐಕ್ಲತ್ರ ತಮಾಸೆ ಎಲ್ಲ ಮಾಡಿಯ ನೀನು? ಅಯ್ಯ ಇನ್ನೇನಪ್ಪ, ಏನೇನು ಸೊತ್ತ ಮೇಲೆ ಮಾಡೋಕ್ಕಾಯ್ತೇನೋ? ಹೋಗ್ಲಿ ಬಿಡು, ನಮ್ಗೆ 5 ಎಕರೆ ಕೊಡ್ತಾ ಇರೋದು ಖುಷಿ ವಿಷಯ. 2 ಎಕರೆ ನೋಡಮ್ಮ, ಆಮೇಲೆ ಬೇಕಾದ್ರೆ ನಿಮ್ಮದೇ ಬೇಕಾದ್ರೆ ಇನ್ನಿಷ್ಟು ಎಕರೆ ಆಯಿತು ಅಷ್ಟಲ್ಲೇ ಒಂದು ಅರ್ಧ ಮಟ್ಟಿಗೆ ನೋಡಿಕೊಂಡು ಅವ್ರ ಗದ್ದೆ ನೋಡಿಕೊಂಡು ಇಲ್ಲ ನಿಮ್ಮ ಗದ್ದೆ ನೋಡಿಕೊಂಡು ನಿಮ್ಮದೇ ತಗೋತೀವಿ, ಆಯಿತಾ? ಅಯ್ಯೋ ಬಿಟ್ರೆ ನನ್ನೇ ನಿಂಗೆ ನೀರು ಕುಡಿದ್ಬಿಡ್ತಾಳೆ ಅನ್ಸುತ್ತೆ ಮುದುಕಿ ತಂದು. ನಂದೇ ಇನ್ನೂ ಅರ್ಧ ಜಾಗ ತಗೋತೀರಾ? ನಾನು ಕೊಟ್ಟರೆ ತಾನೆ ನಿನ್ನ ಮೊಮ್ಮಗನ ಹತ್ರ ಹೆಂಗೆ ವಾಪಸ್ಸಾಗಿ ಬಡ್ಡಿ, ಚಕ್ರ ಬಡ್ಡಿ, ಅಸಲು ಬಡ್ಡಿ ಅಂತ ಹಾಕಿ ಜೀವನ ಹಿಂಡ್ಬಿಟ್ಟು ಹಿಪ್ಪೇಕಾಯಿ ಮಾಡಿಬಿಡ್ತೀನಿ. ಆವಾಗ ನೀನೆಲ್ಲಿ ಕೊಟ್ಟಿಯೇ? ನೀನಿದ್ರೆ ತಾನೇ ಅಷ್ಟೊತ್ತಿಗೆ ನೀನೇ ಶಿವನ ಪಾದ ಸೇರ್ಕೊಂಡಿಯೋ ಹೆಂಗೋ. ಏನೋ ಒಳ್ಳೇದು ಅಜ್ಜಿ, ಜೀವ ಚೆನ್ನಾಗಿರಬೇಕು. ಜೀವನಿಗೋಸ್ಕರ ತಾನೇ ಮಾಡ್ತಾ ಇರೋದು ನಾನು ಇದೆಲ್ಲ. ನಂದು ಅವನು ಹಳೇ ಕಾಲದ ಫ್ರೆಂಡ್ಶಿಪ್ಪು, ಕುಚುಕು ಥರ. ಚಡಿ ದೋಸ್ತು. ಇನ್ನೇನು ಮತ್ತೆ, ಅವ್ನು ಚೆನ್ನಾಗಿದ್ರೇನು ನಾನು ಚೆನ್ನಾಗಿದ್ರೇನು, ಒಟ್ಟಲ್ಲಿ ಇಬ್ಬರು ಚೆನ್ನಾಗಿರ್ಬೇಕಲ್ವ ಅಜ್ಜಿ? ಒಳ್ಳೇದು ಕಣಪ್ಪ. ನಿನ್ನಂಥ ಫ್ರೆಂಡು ನಮ್ಮ ಜೀವನ ಸಿಗಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ನೋಡುವಂತ. ನನಗೂ ಭಾಳ ಇಷ್ಟ ಆಗೋದಕ್ಕಲ್ಲ ನೀನು. ನೆಕ್ಸ್ಟ್ ಸಲಿಗೆ ನಮ್ಮ ಮನೆಗೆ ನೀನು, ನಿನ್ನ ಹೆಂಡ್ರು, ನಿನ್ನ ಮಗ, ನಿಮ್ಮವ್ವ ಎಲ್ಲರೂ ಬಂದ್ಬಿಡಿ. ಸರಿಯಾಗೆ ಒಂದು ಕುರಿ ಹೊಡೆದ್ಬಿಟ್ಟು ಮಟನ್ ಊಟ ಹಾಕಿಸ್ಬಿಡ್ತೀನಿ, ಸರಿಯಾ?
ಹೌದಜ್ಜಿ. ಅಪ್ಪಿ ತಪ್ಪಿ ಏನಾದರೂ ನಮ್ಮವನು ಗೊತ್ತಾಯ್ತು ಅಂದರೆ ನನ್ನನ್ನೇ ಮರಿ ಕಡ್ದಂಗೆ ಕಡ್ದುಬಿಡ್ತು. ನನಗೆ ನನ್ನನ್ನೇ ಊರು ಜನಕ್ಕೆ ಹಂಚಿದ್ರು ಹಂಚ್ಬಿಡ್ತಾಳೆ. ಹೋಗಿ ಹೋಗಿ ನಾನು ನೀನು ಕೊಡ್ತಾ ಇರೋ ವಿಚಾರ ಏನಾರ ಅವಳ ಕಿವಿಗೆ ಬಿತ್ತು, ಮುಗೀತು ಕತೆ. ಓ ಜೀವ ಬಾರಪ್ಪ, ಏನಪ್ಪ ನೀನು ಇಷ್ಟೊತ್ತು ಕಾಯಿಸ್ಬಿಟ್ಟೆ? ಓ ಬನ್ನಿ. ಮತ್ತೆಲ್ಲ ಈ ಉಳ್ಳಿನೇ ಅಂತ ಕರ್ಕೊಬತ್ತಿದ್ದನು, ಒಬ್ಬನೇ ಬಾ ಅಂತ ಹೇಳಿದ್ದೀನಿ. ಅವಳು ಬಡ 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 ಅಂತ ಮಾತಾಡ್ತಿರ್ತಾಳೆ, ಮತ್ತೆ ಇಲ್ಲಿ ಬಂದು ಮೂಗು ತಿರುಗಿಸ್ತಾಳೆ. ಅಯ್ಯೋ ಅಯ್ಯೋ, ಹೇಳ್ಕೊಳಕ್ಕಾಗಲ್ಲ ಬಿಡೋಕ್ಕಾಗಲ್ಲ, ಒಳಗೆ ಬೈಕೋಬೇಕಷ್ಟೇ ನಾನು. ತಂದೇನಪ್ಪ? ಹಾಂ ತತ್ತರೇಲಿ, ಹಾಂ ಕೊಡುವ. ಅಜ್ಜಿ ಇರು ಸುಮ್ಮನೆ ಸ್ವಲ್ಪ ಹೊತ್ತು, ಚಿತ್ರಲೇಖೆ ಏನೋ ಮಾತಾಡ್ತಾಳಂತೆ, ಮಾತಾಡ್ಲಿ. ಅವಳೇನ್ಲ ಮಾತಾಡೋಳು? ಸುಮ್ಮನೆ ತೆಪ್ಪಗೆ ಮನೆ ಒಳಗಡೆ ಇರೋಕ್ಕಾಗಲ್ವಂತ ಅವಳಿಗೆ. ಹಾಂ ಏಯ್ ಅವಯ್ಯ ನಿಂಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇರು. ಏನೋ ಹುಡುಗ ಇದ್ದಾನೆ ಅಂತ ನಾನು ಹೊಲ್ಕಿಸ್ಕೊಂಡು ಮಾತಾಡ್ತಿದ್ದೀನಿ. ಇಲ್ಲ ಅಂದಿದ್ರೆ ಅದ್ರ ಥರನೇ ಬರ್ತಾ ಇತ್ತು. ನನಗೂ ತಡ್ಕೊ ಸಾಕಾಯ್ತೈತೆ. ನೀನೇನಾದರೂ ಬೈಕೋ ಬಾಯಿ ಕಡೆಗೆ. ಹಾಳಾಗೋಗವನೆ ನನ್ನ ಮೊಮ್ಮಗ ಎಂಟ್ರು ಸೀರೆ ಗಂಟಾಕೊಂಡವಳೆ ಮಳ್ಳಿ ತಂದು. ಸುಮ್ಮನೆ ಇವಾಗ ಯಾಕೆ ಜಗಳ? ಆಮೇಲೆ ಆ ಹುಡುಗ ನೋಡ್ಕೊಂಡವನು ಏನಂತಾನೆ? ಬೇಡ ಅವರೆಲ್ಲ ಹೋಗ್ಲಿ, ಈ ಹುಡುಗೈತೆ ಆಮೇಲೆ ಕ್ಲಾಸ್ ತಗೋತೀನಿ ಕ್ಲಾಸ. ಮುಂದಕ್ಕೆ ಹೋಗಿ ನಿಂತ್ಕೊಳ್ಳೋದು ನೋಡು. ಏನು ಇವಳನ್ನೇ ಮಹಾರಾಣಿ ಅನ್ಕೊಬಿಟ್ಟವಳೆ. ಏನಪ್ಪ ಜೀವ, ಎಂಟ್ರನ್ನ ಮುಂದೆ ನಿಂತ್ಕೊಂಡು ವ್ಯವಹಾರ ಮಾಡ್ತಾ ಇರೋಂಗಿದೆ. ಇನ್ನೇನು ಮುರಳಿ, ಎಂಟಿ ಗೊತ್ತಿರೋದು ವಿಚಾರ ಗಂಡನ್ ಗೊತ್ತಿರಬೇಕು, ಗಂಡನ್ ಗೊತ್ತಿರೋ ವಿಚಾರ ಎಂಟಿ ಗೊತ್ತಿರಬೇಕು. ನಂದು ಅವಳದು ಏನು ವ್ಯವಹಾರ ಇರುತ್ತೆ? ಇಬ್ರದ್ದು ಒಂದೇ, ಅದೆಲ್ಲ ನಿನ್ಗೆ ಗೊತ್ತಿಲ್ಲೇನು? ಅಯ್ಯೋ ಅಯ್ಯೋ, ಅಲ್ಲ ಕಂಡ ಜೀವ, ಇವನಲ್ಲಿ ಇವಳು ಹೆಂಡ್ರ ಕೈಲಿ ವ್ಯವಹಾರ ಕೊಟ್ಟನು. ಸದ್ಯ ಮಾತಿಂದ ತಪ್ಪಿಸ್ಕೊಂಡು ಮಾತ್ರ ಹೊಂಟು ಬತ್ತ ನೋಡು. ವ್ಯವಹಾರ ಎಲ್ಲ ಇವಂದಿಯ. ಅವ್ರು ನಿನ್ನನ್ನು ಕೇಳಿದ್ರಲ್ಲ, ಬಾಯಿ ಮುಚ್ಕೊಂಡು ತೆಪ್ಪಂಗೆ ನಿಂತ್ಕೊಳ್ಳ. ಆಮೇಲೆ ಹೋಯ್ತಾ, ಪಾಟಿನೂ ಇಲ್ಲ ಗೀಟಿನೂ ಇಲ್ಲ, ಹುಷಾರಾಗಿರು. ಮತ್ತೆ ಇಬ್ರಿಗೂ ಒಪ್ಪಿಗೆ ಆಯ್ತೇನು ಈ ಪೇಪರ್ ನಾನು ಕೊಡೋಕ್ಕೆ? ನನಗೇನು ಒಪ್ಪಿಗೆ ಇರಲಿಲ್ಲ. ಏನೋ ನಮ್ಮ ಅಜ್ಜಿಗೆ ಆಸೆ ಆಯ್ತಲ್ಲ, ಅದಕ್ಕೆ ಇಸ್ಕೊತಾ ಇರೋದು. ಸೇಫ್ಟಿಗೆ ಇರಲಿ ಅಂತ ಅಷ್ಟೇ ಕೊಡ್ತಾ ಇರೋದು. ನನ್ನ ಹತ್ರ ಸೇಫ್ಟಿಯಾಗಿ ಇರುತ್ತೆ, ನೀವೇನು ತಲೆ ಕೆಡ್ಸ್ಕೊಬೇಡಿ. ಬೇಕಾದ್ರೆ ಜೀವನ ಕೇಳಿ. ನಮ್ಮ ಮನೆ ಖಜಾನೆ ತೆಗೆದ್ರೆ ಇಡೀ ಊರ್ದೇ ಹರ್ದಕ್ಕರ್ದ ನಮ್ಮ ಮನೇಲಿ ಐತೆ ಪೇಪರ್, ಗೊತ್ತಾ? ಹೌದಾ? ಅಷ್ಟೊಂದು ಲೂಟಿ ಮಾಡಿದ್ದೀರಾ? ಅಬ್ಬಬ್ಬಬ್ಬಬ್ಬ, ಅಷ್ಟು ಪೇಪರ್ ಇಟ್ಕೊಂಡು ಏನು ಮಾಡ್ತೀರಾ? ಪಾಪ ಅವ್ರಿಗೆ ವಾಪಸ್ ಕೊಡೋದಲ್ವಾ? ನೀನೇನಿಲ್ಲ, ನನ್ನ ಹೆಂಡತಿ ತಮಾಷೆ ಮಾಡಿದ್ರು ಸುಮ್ಮನೆ ಶಾಕ್ ಐತಿಯಲ್ಲ ಅವಾಗ. ಅವಳಿಗೂ ಗೊತ್ತು ನೀನು ಬಡ್ಡಿ ಗಿಡ್ಡಿಗೆ ಎಲ್ಲರಿಗೂ ಸಾಲ ಕೊಡ್ತೀಯ ಅಂತ, ಅದಕ್ಕೆ ಪೇಪರ್ ನಿನ್ನ ಹತ್ರನೇ ಇರುತ್ತೆ ಅಂತ ಗೊತ್ತು. ಅದಕ್ಕೆ ಸುಮ್ಮನೆ ತಮಾಷೆಗೆ ಹಂಗೆ ಹೇಳದಪ್ಪ. ನೀನೆಲ್ಲಿ ಕೊಡ್ತೀಯಪ್ಪ? ಯಾರು ಕೊಡಲ್ಲ ಬಿಡು. ಐ ಥಿಂಕ್ ಇವನು ಏನೋ ದೊಡ್ಡ ಫ್ರಾಡ್ ನನ್ನ ಮಗ ಕಾಣಿಸ್ತಾವನೆ. ಇರಲಿ ನಮ್ದೇನಾದ್ರೂ ಮಾಡಕ್ಕೆ ಬಂದರೆ ಅವ್ನ ತಿಥಿನೇ ಆಗೋದು ಮುಂದಕ್ಕೆ. ನಾವಿಬ್ಬರೂ ಸೈನ್ ಮಾಡಿದ್ದೀವಿ, ಆದರೆ ಒಂದು ಕಂಡೀಷನ್ ಇದೆ. ಏನು ಕಂಡೀಷನು? ಏನಿಲ್ಲ, ನಾವು ಜಸ್ಟು 1 ವರ್ಷಕ್ಕೆ ಅಂತ ಸಾಲ ಇಸ್ಕೊತಾ ಇರೋದು. ಈ ಪತ್ರನ ಆಡೆ ಇಟ್ಕೊಂಡೆ ತಾನೇ ನೀವು ದುಡ್ಡು ಕೊಡೋದು. ಸೊ ಹಾಗಾಗಿ ನಮ್ಗೆ 1 ವರ್ಷ ಸಾಕು. ನಿಮ್ದೇನಿದೆಯೋ ದುಡ್ಡನ್ನ ಅದನ್ನು ವಾಪಸ್ ಕೊಡ್ತೀವಿ. ಆದರೆ ಬಡ್ಡಿ ಗಿಡ್ಡಿ ಕೊಡಲ್ಲ ಅಂತಲೇ ಬರ್ದಿದ್ದೀನಿ ನಾನು. ಬಡ್ಡಿ ಗಿಡ್ಡಿ ನೀವೇನು ಇಸ್ಕೊಳ್ಳಲ್ವಲ್ಲ, ಹಾಗಾಗಿ ನೀವು ಜೀವನ್ ಫ್ರೆಂಡ್ ಅಲ್ವಾ? ಬಡ್ಡಿ ಇಸ್ಕೊತೀರೇನೋ? ಬಡ್ಡಿ ಬರಿಬೇಕಾಗಾದ್ರೆ? ಛೇ ಬಡ್ಡಿನೂ ಇಲ್ವಾ ಗಿಡ್ಡಿನೂ ಇಲ್ಲ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನೀವು ಸುಮ್ಮನೆ 1 ವರ್ಷಕ್ಕೆ ತಾನೇ ಈಸ್ಕೊತಾ ಇರೋದು, ಬಡ್ಡಿ ಅಂತಿಕೆ ಬೇಡ. ನನ್ನ ಫ್ರೆಂಡ್ ಅಲ್ವಾ ಇವನು, ನನಗೆ ಬೇಕಾಗಿರೋದು ನನಗೆ ಸಿಕ್ಕಿದ್ರೆ ಸಾಕು. ಏನು ನಿಮಗೆ ಬೇಕಾಗಿರೋದಾ? ಏನದು? ಏನಿಲ್ಲ ಮೇಡಮ್, ಅದೇ ನಮ್ಮ ಜೀವ ಖುಷಿಯಾಗಿದ್ದರೆ ನಾನು ಖುಷಿ ಇದ್ದಂಗಲ್ವಾ, ನಂಗೆ ಅಷ್ಟೇ ಸಾಕು ಅಂತ ಹೇಳ್ದೆ. ನಾನಿರಬೇಕಾದ್ರೆ ಅವನಿಗೆ ಯಾವ ಪ್ರಾಬ್ಲಮ್ಮು ಆಗಲ್ಲ ಬಿಡಿ, ತುಂಬ ಖುಷಿಯಾಗೇ ಇರ್ತಾನೆ. ಅದು ಕಷ್ಟನೇ ಆಗಲಿ ಸುಖನೇ ಆಗಲಿ, ನಿಮ್ಮ ಸಾಲನ ನಾನು 1 ವರ್ಷದೊಳಗಡೆ ರಿಟರ್ನ್ ಮಾಡ್ತೀವಿ. ಹಾಗೆ ರಿಟರ್ನ್ ಕೊಡೋಕ್ಕಾಗಿಲ್ಲ ಅಂದರೆ ಆ ಜಾಗನ ತಕ್ಷಣಕ್ಕಂತೂ ಒಪ್ಪಿಟ್ಕೊಡಲ್ಲ. ಅದರಲ್ಲಿ ಏನಾದ್ರೂ ಬೆಳೆ ಬೆಳೀತಾ ಇದ್ದರೆ ನಾವು ಅದನ್ನು ಕಂಟಿನ್ಯೂ ಮಾಡ್ತೀವಿ. ಅಕಸ್ಮಾತ್ ನಮಗೆ ಏನಾದ್ರೂ ಲಾಸ್ ಆಗೋಯ್ತು ಅಂದರೆ ಅದನ್ನು ನೋಡಿ ಬೇರೆಯವ್ರಿಗೆ ಮಾರಿ ಆಮೇಲೆ ಆ ಪ್ರಾಪರ್ಟಿನ ಸೇಲ್ ಮಾಡೋದು, ಆಯಿತಾ? ಸುಮ್ಮನೆ ನಾವು ಪೂರ್ತಿಯಾಗಿ ಆ ಜಾಗನ ಮತ್ತೆ ನಾನು ನಿಮಗೆ ವಾಪಸ್ ಕೊಡಲ್ಲ. ನಿಮಗೆ ಕೊಟ್ಟರೆ ಏನು ಯೂಸು? ಅಟ್ಲೀಸ್ಟ್ ಬೇರೆಯವ್ರಿಗಾದ್ರೂ ಕೊಟ್ಟರೆ ಹೆಚ್ಚು ಕಮ್ಮಿ ಮಾಡಿ ಮಾರ್ಬೋದಲ್ವಾ? ಅಕಸ್ಮಾತ್ ಆ ಜಾಗದಲ್ಲಿ ಚೆನ್ನಾಗಿ ಬೆಳೆ ಬೆಳ್ತಿದ್ದು ಮತ್ತೆ ನನಗೆ ವಾಪಸ್ ಕೊಡಿ ಆ ಜಾಗನ ಅಂತ ನೀವು ಕೇಳಬಾರ್ದು. ಅದನ್ನು ನಾನು ಕೂಡ ಬರ್ದಿದ್ದೀನಿ. ಈ ಕಾಪಿ ನಮ್ಮ ಹತ್ರ ಒಂದಿರತ್ತೆ, ನಿಮ್ಮ ಹತ್ರ ಒಂದಿರತ್ತೆ, ಸರಿನಾ? ಓಹೋ ಸರಿ ನಿಮ್ಮ ಕೈಲಿ ತೀರ್ಸೋಕ್ಕೂ ನಾನು ಬಿಡಲ್ಲ, ಬೆಳೆ ಬೆಳೆಯೋಕ್ಕೂ ನಾನು ಬಿಡಲ್ಲ. ಅವ್ನು ಯಾವತ್ತು ತಗೋತಾನೆ ಅದು ನಮ್ಮ ಗದಿಯ. ನಾನಿರಬೇಕಾದ್ರೆ ನಾನೇ ತಗೋಬೇಕು. ನಿಮಗೆ ಅಷ್ಟೊಂದು ತಲೆ ಇಲ್ಲ ಬಿಡಿ, ಸುಮ್ಮನೆ ಮಾತಾಡ್ತೀರಾ ಅಂತ ನನಗೂ ಗೊತ್ತು. ಆದರೆ ಅದಕ್ಕೂ ಮುಂಚೆ ನಿಮ್ಮನ್ನೆಲ್ಲ ಬರಬಾರ್ದು ಮಾಡಿಬಿಟ್ಟು ನೀನು ನನ್ನವಳಾಗಬೇಕು, ಅಷ್ಟೇ ನನಗೆ ಬೇಕಾಗಿರೋದು. ಆಮೇಲೆ ಇನ್ನೊಂದು ಮರ್ತುಬಿಟ್ಟೆ, ಏಕಾಏಕಿ ಬಂದು ಅಕಸ್ಮಾತ್ ನಮಗೇನಾದ್ರೂ ಸಾಲ ಕೊಡಿ ಎದುರಿಸೋದು ಬೆದರಿಸೋದು ಮಾಡೋಂಗಿಲ್ಲ ನೀವು. ಅದರಲ್ಲಿ ಬೆಳೆ ಬೆಳೀತಿರ್ಬೇಕಾದ್ರೆ ಏನಾದ್ರೂ ನಮ್ಮ ಕೈಲಿ ಸಾಲ ಏನಾದರೂ ತೀರ್ಸೋಕ್ಕಾಗಿಲ್ಲ ಅಂದರೆ ನೀವೇನು ಮಾಡಬಾರ್ದು. ಆ ಕಂಡೀಷನನ್ನು ಬರ್ತಿದ್ದೀನಿ. ತಕ್ಷಣಕ್ಕೇನು ಕೊಡೋಕ್ಕಾಗಲ್ಲ, ಇನ್ನೂ ಒಂದಿಷ್ಟು ತಿಂಗಳು ಬೇಕು ಅಂತ ಟೈಮ್ನ ನಿಮ್ಮ ಹತ್ರ ಕಾಲಾವಧಿ ಕೇಳ್ತೀವಿ, ಆಯಿತಾ? ಅದನ್ನು ಕೂಡ ಬರ್ತಿದ್ದೀನಿ. ಅಬಾ ಏನ್ ತಲೆ ಏನು ಚಂದಾಗಿ ಯೋಚನೆ ಮಾಡಿ ಎಲ್ಲ ಬರ್ಕೊಟ್ಟಿದ್ದಾಳಪ್ಪ ಇವಳು. ಅಲ್ಲ, ಈ ಮುರುಳಿನೇ ಹಾಡಿಸ್ತಾನೋ ಇಲ್ಲ ಇವಳೇ ಹಾಡಿಸ್ತಾಳೋ ಮುಂದಕ್ಕೆ ಒಂದು ಗೊತ್ತಿಲ್ಲ. ನೋಡ್ಬೇಕಾಗಿದ್ದೆ ಇವ್ರ ಆಟಗಳ ಮುಂದಕ್ಕೆ.
ಮುಂದುವರಿಯುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.